ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ತುಂಬ ದಿನದಿಂದ ನೀವು ಎಲ್ಲರೂ ಕಾಯ್ತಿದ್ದಂತಹ ಸೊಪ್ಪಿನ ಪುಡಿ ಪ್ರಿಪ್ರೇಷನ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮಂಡೇ ವ್ಲಾಗ್. ಆಫ್ಟರ್ ಅದಿತಿಗೆ ಬ್ಲಡ್ ಟೆಸ್ಟ್ ಕೊಡಿಸಿದ್ವಿ ಅಲ್ವಾ, ಡೆಂಗ್ಯೂ ಟೆಸ್ಟ್. ಮಾರ್ನಿಂಗ್ ಬೆಳಗ್ಗೆ ಹೋಗಿ ಟೆಸ್ಟ್ಗೆ ಕೊಟ್ಬಿಟ್ಟು ಬಂದ್ವಿ. ನಮಗೆ ರಿಪೋರ್ಟ್ ಸಿಗೋದು ಸಂಜೆ ಅಂತ ಹೇಳಿದರು. ಮನೆಗೆ ಬಂದ ಮೇಲೆ ಅದಿತಿಗೆ ಊಟ ಎಲ್ಲ ಮಾಡಿಸಿ ಒಂದು ನ್ಯಾಪ್ ತೊಗೊಳ್ತಿದ್ರು ಅದಿತಿ. ಅಷ್ಟರಲ್ಲಿ ನಾನು ಸೊಪ್ಪನ್ನ ಎಲ್ಲ ಫ್ರಿಜ್ಜಿಂದ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. 1-2 ಡೇಸ್ ಆಗಿತ್ತು ಆಲ್ರೆಡಿ ತಂದು. ಫ್ರೈಡೇ ಅನಿಸುತ್ತೆ ತಂದಿದ್ದು. ಸೊ ಅದಕ್ಕೆ ಮಂಡೇ ಆಗೋಗ್ಬಿಟ್ಟಿದೆ, ಇನ್ನು ಎಲ್ಲ ಇದಾಗ್ಬಿಡತ್ತೆ ಅಂತಂದ್ಬಿಟ್ಟು ತೆಗೆದು. ಚೆನ್ನಾಗಿತ್ತು, ಯಾವ ಸೊಪ್ಪು ಹಾಳಾಗಿರಲಿಲ್ಲ. ನಾನು ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಯಾವ್ಯಾವ ಸೊಪ್ಪಿದೆ ಆ್ಯಂಡ್ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ಸಿಸೇರಿಯನ್ ಬಗ್ಗೆ, ಸಿ ಸೆಕ್ಷನ್ ಡೆಲಿವರಿ ಬಗ್ಗೆ ತುಂಬ ಮಿತ್ಸ್ ಇದೆ, ಮೂಢನಂಬಿಕೆಗಳಿದ್ದಾವೆ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಸೊಪ್ಪಿನ ಪುಡಿಗೆ ಯಾವ್ಯಾವ ಸೊಪ್ಪನ್ನು ಹಾಕ್ತಾ ಇದ್ದೀವಿ ಆ್ಯಂಡ್ ಯಾವ ಸೊಪ್ಪು ಸಿಕ್ಕಿಲ್ಲ ಅದನ್ನು ನಾನು ನೆಕ್ಸ್ಟು ಕಮಿಂಗ್ ಡೇಸಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ ಎಲ್ಲ ಡೀಟೇಲ್ಸು ಹೇಳ್ತೀನಿ. ಆ್ಯಂಡ್ ಮಕ್ಕಳಿಗೆ ಸೊಪ್ಪನ್ನು ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ ಎಲ್ಲ ಇನ್ಫಾರ್ಮೇಷನ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ನೀವೇನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಇದರಲ್ಲಿ ತೊಗೊಂಡಿರುವಂತಹ ಸೊಪ್ಪು ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ಅದಾದಮೇಲೆ ಒಂದು ದಂಟಿನ ಸೊಪ್ಪು ಕಟ್ಟು ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಮಿಕ್ಕಿದ್ದೆಲ್ಲ ಬೆರಕೆ ಸೊಪ್ಪು, ಅದರಲ್ಲಿ ಅಣ್ಣೆ ಸೊಪ್ಪಿತ್ತು ಆ್ಯಂಡ್ ಬೇರೆ ಬೇರೆ ಸೊಪ್ಪಿತ್ತು. ನನಗೆ ಕಂಪ್ಲೀಟ್ ಸೊಪ್ಪು ಹೆಸರೆಲ್ಲ ಗೊತ್ತಿಲ್ಲ. ಮನೆಯಲ್ಲಿ ಕೇಳಿದ್ದಕ್ಕೆ ಬೆರಕೆ ಸೊಪ್ಪು ಅಂತ ಹೇಳು, ಎಲ್ಲರಿಗೂ ಅರ್ಥ ಆಗುತ್ತೆ. ಅದರಲ್ಲಿ ಸ್ವಲ್ಪ ಕುಂಬಳ ಸೊಪ್ಪು ಅಂದರೆ ಕುಂಬಳಕಾಯಿ ಸೊಪ್ಪು ಸಹ ಇತ್ತು. ಈ ಎಲ್ಲ ಸೊಪ್ಪುಗಳು ಇತ್ತು. ಒಂದು ಎಲ್ಗ ಸೊಪ್ಪು ನಾನು ಯೂಶಲಿ ತುಂಬ ಜಾಸ್ತಿನೇ ಹಾಕ್ತೀನಿ, ಅಂತಂದರೆ ಮ್ಯಾಕ್ಸಿಮಮ್ ಒಂದು 40-50 ಎಲೆನ ಹಾಕ್ತೀನಿ ಇದಕ್ಕೆ. ಆದರೆ ನನಗೆ ಒಂದು ಎಲ್ಗ ಸೊಪ್ಪು ಅದಿತಿ ಫ್ರೆಂಡ್ ಪಯ್ಯ ಇದ್ದಾರಲ್ಲ, ಸೊ ಅವ್ರ ಮನೇಲಿತ್ತು, ಅವ್ರು ಹೊರಗಡೆ ಹೋಗಿದ್ರು. ಅದಕ್ಕೋಸ್ಕರ ಅದನ್ನು ಲೇಟಾಗಿ ಹಾಕ್ಕೊಳ್ಳೋಣ, ಅದೇನು ಬೇಗ ಒಣಗುತ್ತೆ, ಅದನ್ನು ಜಸ್ಟ್ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಇರುವಂತಹ ಸೊಪ್ಪುಗಳನ್ನೆಲ್ಲ ನಾನು ಕ್ಲೀನಾಗಿ ಒಂದು ದೊಡ್ಡ ಬೇಷನಲ್ಲಿ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೆನೆಸಿ ಒಂದು 2-3 ಸಲ 4-5 ಸಲನೇ ತೊಳೆದಿದ್ದೀನಿ ಚೆನ್ನಾಗಿ. ಅಂದರೆ ಮಣ್ಣಿರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಕೊಡುಬಿ ಅದನ್ನು ನಾನು ತೊಳೆದಿದ್ದೀನಿ. ಆ್ಯಂಡ್ ಅದನ್ನು ಒಂದು ಪಾತ್ರೆಗೂ ಸಹ ಹಾಕ್ಕೊಳ್ತೀನಿ. ನೀವಿಲ್ಲಿ ಡೀಟೇಲ್ಡಾಗಿ ನೋಡ್ಬೋದು. ಆ್ಯಕ್ಚುಲಿ ಈ ಸೊಪ್ಪಿನ ಪುಡಿ ಮಾಡ್ಕೋಬೇಕು ಅಂತಂದರೆ ತುಂಬ ಪ್ರಾಸೆಸ್ ಇರುತ್ತೆ. ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಕೊಳ್ಬೇಕು, ಅದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು, ಅದಾದಮೇಲೆ ಅದನ್ನು ಒಣಗಿಸ್ಬೇಕು. ನನ್ನ ಬ್ಯಾಡ್ ಲಕ್ ನೋಡಿದ್ರೆ ಬಿಸಿಲೇ ಬರ್ತಾಯಿಲ್ಲ, ಜಸ್ಟ್ ಸೈಕ್ಲೋನ್ ಥರ ಒಂಥರ ಫುಲ್ಲು ಕವ್ಕೊಂಬಿಟ್ಟಿದೆ ಮೋಡ ಎಲ್ಲ. ಏನು ಪ್ಲ್ಯಾನ್ ಮಾಡಿದ್ದೀನಿ ನಾನು ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಅಂತಂದರೆ ಯಾವ ರೀತಿ ಒಣಗಿಸ್ತಾ ಇದ್ದೀನಿ ಈ ಸೊಪ್ಪನ್ನು ಅಂತ. ಇಟ್ಸ್ ಅ ರಿಯಲಿ ಲಾಂಗ್ ಪ್ರಾಸೆಸ್. ನನಗೆ ಮಧ್ಯಾಹ್ನ 1:30-2 o'clock ಹಾಗೆ ಶುರು ಮಾಡಿದ್ದಕ್ಕೆ ಒಂದು ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಆಗೋಯ್ತು ಈ ಕೆಲಸನೇ. ಏನಕ್ಕಂತಂದರೆ ಜಾಸ್ತಿ ಕ್ವಾಂಟಿಟಿ ಸೊಪ್ಪಿತ್ತು ಆ್ಯಂಡ್ ಮಧ್ಯದಲ್ಲಿ ಬೇರೆ ಕೆಲಸ. ಆ್ಯಂಡ್ ನೈಟಿಗೆ ಅಡುಗೆ ಯೂಶಲಿ ನಾನು ಮಧ್ಯಾಹ್ನನೇ ಮಾಡ್ಕೊಂಡು ಬಿಡ್ತೀನಿ. ಏನಕ್ಕಂತಂದರೆ ನಂಗೆ ನೈಟು ಕೆಲವೊಂದು ಸಲ ಈವ್ನಿಂಗ್ ಕೊಟ್ಟಿರ್ತೀನಿ ನಾನು ಥೆರಪಿನ. ಸೊ ಆವಾಗ ನನಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಅದಿತಿ ನ್ಯಾಪ್ ಮಾಡುವಾಗ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಬೆರಕೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಕರಿಬೇವನ್ನು ನಾನು ತೊಗೊಂಡಿದ್ದೀನಿ. ಯೂಶಲಿ ನಾನು ಕರಿಬೇವು ಸೊಪ್ಪನ್ನು ಅಂತಂದರೆ ಅಮ್ಮ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ನನ್ನ ಅಕ್ಕನೂ ಈ ರೀತಿ ಸೊಪ್ಪುಗಳನ್ನೆಲ್ಲ ಅವಾಗವಾಗ ಕೊಟ್ಟು ಕಳಿಸ್ತಿರ್ತಾರೆ. ಅದಿತಿಗೆ ನಾನು ಯೂಶಲಿ ರಾಗಿ ಸರಿಗೆಲ್ಲ ಜಾಸ್ತಿ ಇದನ್ನು ಕರಿಬೇವನ್ನ ಹಾಕೋದ್ರಿಂದ ಅಮ್ಮನೂ ಅಕ್ಕನೂ ಎಲ್ಲ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕರಿಬೇವನ್ನ ಕೊಟ್ಟಾಗ ನಾನು ಕ್ಲೀನಾಗಿ ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿರ್ತೀನಿ. ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ. ಕರಿಬೇವನ್ನ ನಾನು ತೊಳೆಯೋದಕ್ಕೆ ಹಾಕಿಲ್ಲ. ಸೊ ಕರಿಬೇವು ಸೆಪ್ರೇಟಾಗಿ ಅದನ್ನೇನು ಮಿಕ್ಸ್ ಮಾಡಿದ್ದೀನಿ, ಜಸ್ಟ್ ಒಣಗಕ್ಕೆ ಹಾಕುವಾಗ್ಲೇ ಹಾಕಿರ್ತೀನಿ. ಬಟ್ ತೊಳೆಯೋದಕ್ಕೆ ನಾನೇನು ಹಾಕಿಲ್ಲ, ಏನಕ್ಕಂತಂದರೆ ಮುಂಚೆನೇ ನಾನು ತೊಳೆದು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಸೊಪ್ಪುಗಳನ್ನ ತೊಗೊಳ್ಬೋದು. ಆ್ಯಂಡ್ ನೀವು ಯಾವ್ಯಾವ ಸೊಪ್ಪನ್ನು ಯೂಸ್ ಮಾಡ್ತೀರೋ ಅದನ್ನೆಲ್ಲನೂ ತೊಗೊಳ್ಬೋದು. ನನಗೆ ಸಿಗುವಂತಹ ಸೊಪ್ಪುಗಳು ಅದನ್ನು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಖಂಡಿತವಾಗ್ಲೂ ಯಾವ ಸೊಪ್ಪನ್ನಾರ ಆ್ಯಡ್ ಮಾಡ್ಬೋದು, ಅಂತಂದರೆ ನಾವು ತಿನ್ನುವಂತಹ ಸೊಪ್ಪುಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಕೊನೆಗೆ ಅಂತಂದರೆ ಐ ಡೋಂಟ್ ನೋ, ನನಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಒಂದೆಲ್ಗ ಸೊಪ್ಪನ್ನು ನಿಮಗೆ ತೋರಿಸೋದಕ್ಕಾಗೋದಿಲ್ಲ. ಮುಂದಿನ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅದನ್ನು ತೊಗೊಂಡು ಬಂದು ಏನು ಪ್ರೊಸೀಜರ್ ಮಾಡ್ತೀನಿ ನೀವು ಆವಾಗ ಅದನ್ನು ನೋಡ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಎಷ್ಟು ಮಣ್ಣಿದೆ ಕೆಳಗಡೆ ಅಂತ. ತುಂಬ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 4 to 5 times ವಾಶ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಹೈಜೀನ್ ಆಗಿರುತ್ತೆ. ಕಮಿಂಗ್ ಟು ದ ಸಿಸೇರಿಯನ್ ಸಿ ಸೆಕ್ಷನ್ ಮಿತ್ಸ್ ಬಗ್ಗೆ. ಸಿ ಸೆಕ್ಷನ್ ಡೆಲಿವರಿ ಅಂತಂದರೆ ಸಾಕಷ್ಟು ಮಿತ್ಸ್ಗಳಿದೆ, ಅಂತಂದರೆ ಅದು ನಿಜಾನೇ ಅಲ್ಲ. ಆ್ಯಕ್ಚುಲಿ ಈ ಮಿತ್ಸ್ಗಳನ್ನ ಸಿ ಸೆಕ್ಷನ್ ಆಗಿರೋರು ತಿಳ್ಕೊಳ್ಳೋದಕ್ಕಿಂತ ಅಥವಾ ಅವ್ರು ಫೀಲ್ ಮಾಡೋದಕ್ಕಿಂತ ಸಮಾಜ ಫೀಲ್ ಮಾಡಿಸಿರೋದಂತೂ ನಿಜ ಆಗಿರುತ್ತೆ. ಮೊದಲನೇ ಮಿತ್ ಯಾವುದು ಅಂತಂದರೆ
ಸಿ ಸೆಕ್ಷನ್ ಡೆಲಿವರಿ ಆಗಿರುವಂತಹ ಮಾಮೀಸ್ಗೆ ಸ್ಟ್ರೆಂತ್ ಇರೋದಿಲ್ಲ, ಅಂದರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಧೈರ್ಯ ಇರೋದಿಲ್ಲ ಅನ್ನುವಂತಹ ಒಂದು ಆಡು ಮಾತುಗಳನ್ನ ನಾವು ಖಂಡಿತವಾಗ್ಲೂ ಕೇಳಿರ್ತೀವಿ. ಪ್ರತಿಯೊಬ್ಬ ಸಿ ಸೆಕ್ಷನ್ ಮಾಮೀಸ್ನು ಅದನ್ನು ಫೇಸ್ ಮಾಡಿರ್ತಾರೆ, ಅದನ್ನು ಕಿವಿಗೆ ಕೇಳಿಸ್ಕೊಂಡಿರ್ತಾರೆ ಆ ಮಾತುಗಳನ್ನ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರೂ ದೇರ್ ಆರ್ ಫ್ಯೂ ಮೆಂಬರ್ಸ್ ಅಂತಂದರೆ ತುಂಬ ಜನಗಳಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಅಂತಂದರೆ ಸಿ ಸೆಕ್ಷನ್ನೇ ಆಗಬೇಕು, ಪ್ಲ್ಯಾನ್ಡ್ ಸಿ ಸೆಕ್ಷನ್, ಇಂತಹ ಟೈಮು ಇಂತಹ ಗಳಿಗೆಲೇ ಮಗು ಡೆಲಿವರಿ ಆಗಬೇಕು ಅಂತ ಸಿ ಸೆಕ್ಷನ್ನ ಪ್ಲ್ಯಾನ್ ಮಾಡಿಸ್ಕೊಳ್ಳೋರು ಇದ್ದಾರೆ. ಆದರೆ ಇನ್ನೂ ಸಾಕಷ್ಟು ಮಾಮೀಸ್ಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನುವಂತಹ ಆಸೆ ಇದ್ರೂ, ಆದರೆ ಮಗು ವೆಯ್ಟ್ ಕಡಿಮೆಯಿಂದನೂ ಅಥವಾ ಮಗು ಒಳಗಡೆ ಉಸಿರು ಕಟ್ಟಿರುತ್ತೆ, ಆಕ್ಸಿಜನ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಮಗು ವೆಯ್ಟ್ ಜಾಸ್ತಿ ಇರುತ್ತೆ, ಇನ್ನಿತರ ಕಾರಣಕ್ಕೆ ಸಿ ಸೆಕ್ಷನ್ ಡೆಲಿವರಿ ಆಗುತ್ತೆ. ಇದರಿಂದ ನಾವು ಈ ಕಾರಣಕ್ಕೋಸ್ಕರ ತಾಯಂದಿರನ್ನ ಬ್ಲೇಮ್ ಮಾಡೋದು ಎಷ್ಟು ನಿಜ ಅಲ್ವಾ? ಆ ರೀತಿ ಮಾಡಬಾರ್ದು. ಎರಡನೇ ಮಿತ್ ಏನು ಅಂತಂದರೆ, ಸಿ ಸೆಕ್ಷನ್ ಡೆಲಿವರಿ ಆದರೆ ತಾಯಂದಿರಿಗೆ ಎದೆ ಹಾಲು ಕಡಿಮೆ ಬರುತ್ತೆ. ಆ ರೀತಿ ಎಲ್ಲ ಏನೂ ಇಲ್ಲ. ಪ್ರತಿಯೊಬ್ಬ ಒಂದು ಹೆಣ್ಣಿಗೂ ಸಹ ಮಗು ಹೊಟ್ಟೆಯಲ್ಲಿ ಗರ್ಭ ಧರಿಸಿದಾಗ ಆ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಮಗು ಆಗಿದ ತಕ್ಷಣ ಇದೆಲ್ಲ ಹಾರ್ಮೋನಲ್ ಚೇಂಜಸ್ಸು. ಅಂತಂದರೆ ತಾಯಿ ಗರ್ಭಿಣಿ ಆಗಿದ್ದಾಗ ಒಂದು ರೀತಿಯಾದ ಹಾರ್ಮೋನ್ಸ್ ಇರುತ್ತೆ, ಮಗು ಆಚೆ ಬಂದಿದ ತಕ್ಷಣ ಅಂದರೆ ಡೆಲಿವರಿ ಆಗಿದ ತಕ್ಷಣ ಐದರ್ ನಾರ್ಮಲ್ ಡೆಲಿವರಿ ಇರ್ಬೋದು ಅಥವಾ ಅದು ಸಿ ಸೆಕ್ಷನ್ ಡೆಲಿವರಿ ಇರ್ಬೋದು, ಹಾಲು ಅನ್ನೋದು ಅಂತಂದರೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದರೆ ಇಟ್ ಡಿಪೆಂಡ್ಸ್ ಆನ್ ಒಂದು ತಾಯಿಯ ಬಾಡಿ, ಅವರ ನ್ಯೂಟ್ರಿಷನ್ ಹೇಗಿರುತ್ತೆ ಆ್ಯಂಡ್ ಅವರು ಎಷ್ಟು ಶಕ್ತಿಯಾಗಿರ್ತಾರೆ ಆ್ಯಂಡ್ ಅವರ ಒಂದು ಆರೋಗ್ಯದ ಮೇಲೆ ಇದು ಹಾಲು ಬರೋದು ಡಿಪೆಂಡ್ ಆಗಿರುತ್ತೆ. ಅಂತಂದರೆ ಸಿ ಸೆಕ್ಷನ್ ಆಗಿದೆ ಅದಕ್ಕೋಸ್ಕರ ಅವಳಿಗೆ ಹಾಲು ಬರೋದಿಲ್ಲ, ಆ ರೀತಿಯೆಲ್ಲ ಏನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಕಾಮನ್ ಮಿತ್ ಯಾವುದು ಅಂತಂದರೆ, ಸಿ ಸೆಕ್ಷನ್ ಡೆಲಿವರಿ ಆದರೆ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ. ನಿಜಾನ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ನನಗೂ ಸಿ ಸೆಕ್ಷನ್ ಡೆಲಿವರಿ ಆಗಿದೆ, ನನಗೆ ಇದುವರೆಗೂ ಬ್ಯಾಕ್ ಪೇಯ್ನ್ ಬಂದಿಲ್ಲ. ಆ್ಯಂಡ್ ಈ ಎಲ್ಲ ಮಿತ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಸಿ ಸೆಕ್ಷನ್ ಡೆಲಿವರಿ ಬಗ್ಗೆ, ಆವಾಗ ನಿಮಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂತ ಉರ್ಕೊಂಡು ಸಿ ಸೆಕ್ಷನ್ ಬಗ್ಗೆ ಸುಮ್ಮನೆ ಪೋಸ್ಟ್ ಕೊಡಬೇಡಿ, ನಾರ್ಮಲ್ ಡೆಲಿವರಿನೇ ಗ್ರೇಟ್ ಅಂತ ಹೇಳ್ತಿರ್ತಾರೆ. ಆ ರೀತಿಯೆಲ್ಲ ಏನೂ ಇಲ್ಲ. ನನಗೂ ನಾರ್ಮಲ್ ಡೆಲಿವರಿಗೆ ಪೇಯ್ನ್ ನಾನು ಫೇಸ್ ಮಾಡಿ ಒಂದು ಸ್ವಲ್ಪ ಅವರ್ಸು ಅದಾದಮೇಲೆ ಪಾಪು ವೆಯ್ಟ್ ತುಂಬ ಕಡಿಮೆ ಇದೆ, ಲೆಟ್ಸ್ ನಾಟ್ ಟೇಕ್ ಚಾನ್ಸ್ ಆ್ಯಂಡ್ ಮಗು ಈಸ್ ವೆರಿ ಇಂಪಾರ್ಟೆಂಟ್. ಐದರ್ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಡೆಲಿವರಿ, ನಮ್ಮ ಕೈಗೆ ಏನು ಬೇಕು, ಆರೋಗ್ಯವಾದ ಮಗು ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಸಿ ಸೆಕ್ಷನ್ಗೆ ಹೋಗಿದ್ದು. ಖಂಡಿತವಾಗ್ಲೂ ನಾನು ನಾರ್ಮಲ್ ಡೆಲಿವರಿ ಮಾಮೀಸ್ನ ಏನು ಅವ್ರು ಕಡಿಮೆ ಅಥವಾ ಸಿ ಸೆಕ್ಷನ್ ಮಾಮೀಸು ಗ್ರೇಟ್ ಅಂತ ಎಲ್ಲೂ ನಾನು ಹೇಳ್ಕೊಳ್ಳೋದಕ್ಕೆ ಅದು ನನಗೆ ಇಷ್ಟನೂ ಇಲ್ಲ ಆ್ಯಂಡ್ ಇಟ್ಸ್ ನಾಟ್ ಮೈ ಇಂಟೆನ್ಷನ್ ಆಲ್ಸೋ. ನನಗೆ ಖಂಡಿತವಾಗ್ಲೂ ಗೊತ್ತಿದೆ, ನಾರ್ಮಲ್ ಡೆಲಿವರಿ ಆದಾಗ ತಾಯಿ ಅಷ್ಟೇ ಒಂದು ಅನುಭವಿಸಿರ್ತಾಳೆ, ಅವಳಿಗೆ ಆದ ನೋವುಗಳಿರುತ್ತೆ. ಸಿ ಸೆಕ್ಷನ್ ತಾಯಿಗೂ ಅಷ್ಟೇ ಆದ ನೋವುಗಳಿರುತ್ತೆ. ಎವ್ರಿ ಮಾಮ್ಸ್ ಆರ್ ಗ್ರೇಟ್. ಪ್ರತಿಯೊಬ್ಬ ತಾಯಿನೂ ತನ್ನದೇ ರೀತಿಯಾದ ಒಂದು ಶೈಲಿಯಲ್ಲಿ ಮಗುವಿನ ಜನನಕ್ಕೆ ಒಂದು ಕಷ್ಟಪಟ್ಟಿರ್ತಾಳೆ. ಇದನ್ನು ನಾವು ನಾರ್ಮಲ್ ಡೆಲಿವರಿ ಆದರೆ ಗ್ರೇಟು ಮತ್ತು ಸಿ ಸೆಕ್ಷನ್ ಡೆಲಿವರಿ ಆದರೆ ಏನು ಕುಯ್ಸ್ಕೊಂಡು ಬಂದಿದ್ದಾರೆ ಆ ರೀತಿ ಎಲ್ಲ ಮಾತಾಡೋದು ತುಂಬ ತಪ್ಪಾಗುತ್ತೆ. ಸೊಪ್ಪಿನ ಪುಡಿ 2ನೇ ಬ್ಯಾಚ್ನ ನಾನು ಬೇಸನ್ಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿರೋದನ್ನೆಲ್ಲ ಇದನ್ನು ಕಂಪ್ಲೀಟ್ ವಾಶ್ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೆನೆಸೋದಕ್ಕೆ ಇಟ್ಟಿದ್ದೆ. ಯಾಕಂತಂದರೆ ತುಂಬ ಮಣ್ಣಿತ್ತು ಅಂತ ಅನ್ನಿಸ್ತಿತ್ತು. ಬೆರಕೆ ಸೊಪ್ಪು ನಾವು ದೇವಸ್ಥಾನದಿಂದ ಬರುವಾಗಿ ತಂದಿದ್ವಲ್ಲ, ಸೊ ಅದರಲ್ಲಿ ತುಂಬ ಮಣ್ಣಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊಪ್ಪುಗಳಲ್ಲೆಲ್ಲ ಮಣ್ಣು ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೆನೆಯೋ ಹಾಕೋದಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ನೆನೆದ್ರೆ ಮಣ್ಣೆಲ್ಲ ಕೆಳಗಡೆ ಹೋಗಿರುತ್ತೆ ಅಂತ. ಎಲ್ಲ ವಾಶ್ ಆಯಿತು. ಈ ರೀತಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ನೀವಿಲ್ಲಿ ನೋಡಬಹುದು ಕರಿಬೇವಿನ ಸೊಪ್ಪನ್ನು ನಾನು ತೊಳೆಯೋದಕ್ಕೆ ಹಾಕ್ಕೊಂಡಿರಲ್ಲ, ಏನಕ್ಕಂತ ಇಟ್ಸ್ ಆಲ್ರೆಡಿ ಪ್ರೀ ವಾಶ್ಡ್. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ, ಒಂದು ಕಂಪ್ಲೀಟ್ ವಾಶ್ಡ್ ಚೆನ್ನಾಗಿರುವಂತಹ ಒಂದು ಟವೆಲ್ನ ತೊಗೊಂಡು ನಾನು ಈಗ ಇದನ್ನು ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ. ಯಾಕಂತಂದರೆ ಈಗ ಬಿಸಿಲಿಲ್ಲ ಅಲ್ವಾ? ಬಿಸಿಲಿದ್ದಿದ್ರೆ ನಾನು ಲಾಸ್ಟ್ ಟೈಮ್ ನೀವು ನೋಡಬಹುದು ನನ್ನ ಚಾನಲಲ್ಲಿ ಸೊಪ್ಪಿನ ಪುಡಿ ಪ್ರಿಪ್ರೇಷನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇನ್ನೂ ಸಾಕಷ್ಟು ಫಾಲೋವರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ಮೇಡಮ್ ಇನ್ನೊಂದು ಸಲ ಡೀಟೇಲ್ಡಾಗಿ ತೋರಿಸಿ ಅಂತ. ಇದು ಇಷ್ಟು ಡೀಟೇಲ್ಡಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿಲ್ಲ. ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಲಾಂಗ್ ವೀಡಿಯೋದಲ್ಲಿ ನಾನು ಈ ಒಂದು ಪ್ರಾಸೆಸ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು 2 ಟವಲ್ಸ್ನ ನಾನು ರಾಗಿ ಸರಿ ಈ ರೀತಿ ಮಾಡ್ಕೊಳ್ಳೋದಕ್ಕೇ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂತಂದರೆ ಹಳೆ ಟವಲ್ಸ್ ಇರುತ್ತಲ್ಲ ಅದನ್ನು ನಾನು ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ ಅಂತಂದರೆ, ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ ಈ ರೀತಿ ಟವಲ್ ಮೇಲೆ ಸೊಪ್ಪುಗಳನ್ನೆಲ್ಲ ಹಾಕಿ ಸುಮ್ಮನೆ ಒಂದು ಸ್ವಲ್ಪ ಡ್ಯಾಂಪ್ ಮಾಡೋದು. ಅಂತಂದರೆ ಅದರಲ್ಲಿರುವಂತಹ ತೇವಾಂಶನ ಈ ಟವಲ್ಲು ಹೀರ್ಕೊಳ್ಳುತ್ತೆ. ಬಿಸಿಲಿದ್ದಿದ್ರೆ ಈ ಪ್ರಾಸೆಸ್ ಏನು ನೆಸೆಸಿಟಿ ಇರಲಿಲ್ಲ. ಆದರೆ ಬಿಸಿಲಿಲ್ಲ ಅಲ್ಲ, ತುಂಬ ಅಂತಂದರೆ ಅವಾಗವಾಗ
ಇಡೀ ಮಳೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ತೇವಾಂಶ ಇದ್ದರೆ ಆರೋದು ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ. ಆ್ಯಂಡ್ ತೇವಾಂಶ ಇದ್ದಾಗ ನಾವು ಒಣಗಾಕಿದ್ದಾಗ ಅಂದರೆ ಎಲ್ಲ ಸೊಪ್ಪುಗಳು ಕೊಳೆತೋಗುವಂತಹ ಚಾನ್ಸಸ್ ಇರುತ್ತೆ ಅಂತ ನಾನು ಈ ಪ್ರಾಸೆಸ್ನ ಇಲ್ಲಿ ಸೆಕೆಂಡ್ ಸ್ಟೆಪ್ ಆಗಿ ಇದನ್ನು ಕಂಟಿನ್ಯೂ ಮಾಡಿದೆ ನಾನು. ನಾವು 3ನೇ ಮಿತ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಂದರೆ ಸಿ ಸೆಕ್ಷನ್ ಡೆಲಿವರಿ ಆದರೆ ತಾಯಂದಿರಿಗೆ ಸೊಂಟ ನೋವು ಬರುತ್ತೆ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ಡೆಲಿವರಿ ಅನ್ನೋದು ಕಾನ್ಸೆಪ್ಟ್ ಏನು, 9 ತಿಂಗಳು ತಾಯಿ ಮಗುನ ಗರ್ಭದಲ್ಲಿ ಹೊತ್ಕೊಂಡಿರ್ತಾಳೆ. ಡೆಲಿವರಿ ಆಗುತ್ತೆ. ತಾಯಿ ಗರ್ಭ ಧರಿಸಿದಾಗ ತಾಯಿಯ ಹೊಟ್ಟೆ ಮುಂದೆ ಬರುತ್ತೆ ಆ್ಯಂಡ್ ಸ್ಪೈನಲ್ ಕಾರ್ಡ್ಗೆ ಸ್ವಲ್ಪ ಪೆಟ್ಟು ಬಿದ್ದಿರುತ್ತೆ. ಅಂತಂದರೆ ಸ್ಪೈನಲ್ ಕಾರ್ಡ್ ಸ್ವಲ್ಪ ಬಾಗಿರುತ್ತೆ, ಒಂದು ಸ್ವಲ್ಪ ಬೆಂಡ್ ಆದಂಗೆ ಆಗಿರುತ್ತೆ ಅಲ್ವಾ, ಪೋಸ್ಚರ್ ಚೇಂಜ್ ಆಗಿರುತ್ತೆ. ಡೆಲಿವರಿ ಆಗಿದ ತಕ್ಷಣ ತಾಯಿ ರೆಸ್ಟ್ ಸಿಗೋದಿಲ್ಲ. ಏನಕ್ಕಂತಂದರೆ ಮಗುಗೆ ಫೀಡ್ ಮಾಡಿಸ್ಬೇಕು. ಕೆಲವೊಂದು ತಾಯಂದಿರಿಗೆ ಹೆಲ್ಪ್ ಸಿಸ್ಟಮ್ ಇರುತ್ತೆ, ಅವರು ಆರಾಮಾಗಿ ರೆಸ್ಟ್ ಮಾಡ್ತಿರ್ತಾರೆ. ಆದರೆ ಕೆಲವೊಂದು ತಾಯಂದಿರಿಗೆ ಆ ರೆಸ್ಟ್ ಅನ್ನೋದು ಇರೋದಿಲ್ಲ, ಅವರು ಕುತ್ಕೊಂಡೇ ಫೀಡ್ ಮಾಡಿಸ್ತಿರ್ತಾರೆ. ಆ್ಯಂಡ್ ಪೋಸ್ಚರ್ ಸರಿ ಇರೋದಿಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಾಗ. ಆ್ಯಂಡ್ ಹಿಂದಿನ ಕಾಲದಲ್ಲಿ ಬಟ್ಟೆ ಕಟ್ಟೋದು ಅದೇ ಒಂದು ಸಿಸ್ಟಮ್ಗೆ ಮಾಡಿದ್ದು. ಅಂತಂದರೆ ಸ್ಪೈನಲ್ ಕಾರ್ಡ್ಗೆ ಒಂದು ಸ್ಟ್ರೆಂತ್ ಕೊಡೋದಕ್ಕೆ ಬಟ್ಟೆ ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ ಆ ಬಟ್ಟೆ ಕಟ್ಟೋದು ಶುರುವಾಗಿದ್ದು. ಆ್ಯಂಡ್ ಈಗಲೂ ಸಹ ಸಾಕಷ್ಟು ಜನ ಮಾಡ್ತಿದ್ದಾರೆ. ನನ್ನ ಚಾನಲಲ್ಲೂ ಸಹ ನಾನು ಹೇಗೆ ಬಟ್ಟೆ ಕಟ್ಟಿದ್ದೆ ಆ್ಯಂಡ್ ಯಾವ ರೀತಿ ಬಟ್ಟೆ ಕಟ್ಟಬೇಕು ಅನ್ನುವಂತಹ ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಟ್ಯಾಗ್ ಮಾಡಿರ್ತೀನಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಐದರ್ ಇಟ್ ಈಸ್ ನಾರ್ಮಲ್ ಡೆಲಿವರಿ ಆರ್ ಸಿ ಸೆಕ್ಷನ್ ಡೆಲಿವರಿ. ಪೋಸ್ಟರ್ ಚೇಂಜ್ ಆಗುವಂತಹ ಕಾರಣಕ್ಕೆ ಮಾತ್ರ ಒಂದು ಬ್ಯಾಕ್ ಪೇನ್ ಬರುತ್ತೆ. ಇಟ್ ಈಸ್ ನಾಟ್ ಡ್ಯೂ ಟು ಸಿ ಸೆಕ್ಷನ್ ಡೆಲಿವರಿ. ಸಿ ಸೆಕ್ಷನ್ ಡೆಲಿವರಿ ಆದರೆ ನಿನಗೆ ಲೈಫ್ ಲಾಂಗ್ ಬ್ಯಾಕ್ ಪೇನ್ ಬರುತ್ತೆ. ನಾರ್ಮಲ್ ಡೆಲಿವರಿ ಆಗಬಾರ್ದಾಗಿತ್ತಾ ನಿನಗೆ? ನಾರ್ಮಲ್ ಡೆಲಿವರಿ ಆದರೆ ಎಷ್ಟು ಲಕ್ಕಿ ಗೊತ್ತಾ, ನಿಂಗೆ ಬ್ಯಾಕ್ ಪೇನೇ ಬರೋದಿಲ್ಲ. ಆ ರೀತಿ ಎಲ್ಲ ನೀವೇನಾದರೂ ಕೇಳಿಸ್ಕೊಂಡಿದ್ರೆ ಈ ಮಿತ್ನ, ಖಂಡಿತವಾಗ್ಲೂ ಇದನ್ನು ಮಿತ್ ಅಂತಲೇ ಅಂದ್ಕೊಳ್ಳಿ. ಇದು ಒಂದು ಮೂಢನಂಬಿಕೆ, ಇದು ನಿಜ ಖಂಡಿತವಾಗ್ಲೂ ಅಲ್ಲ. ಆ್ಯಂಡ್ ನೆಕ್ಸ್ಟ್ 4th ಮಿತ್ ಯಾವುದು ಅಂತಂದರೆ ಸಿ ಸೆಕ್ಷನ್ ಡೆಲಿವರಿ ಆಗಿರೋರು ಬಟ್ಟೆ ಕಟ್ಟಬಾರ್ದು, ಸ್ಟಿಚ್ ಬಿಚ್ಚೋಗ್ಬಿಡುತ್ತೆ. ಈ ರೀತಿಯೆಲ್ಲ ಏನೂ ಇಲ್ಲ. ನನಗೂ ಸಿ ಸೆಕ್ಷನ್ ಡೆಲಿವರಿ ಆಗಿದ್ದು ಫ್ರಮ್ ದ 3rd ಡೇ ನನಗೆ ಹಾಸ್ಪಿಟಲಲ್ಲೇ ನನಗೆ ಬಟ್ಟೆ ಕಟ್ಟಿದ್ರು. ಅಂತಂದರೆ ನಮ್ಮದು ಕಂಪ್ಲೀಟ್ ಪ್ಯಾಕೇಜ್ಡ್ ಆಗಿರೋದ್ರಿಂದ ಅಲ್ಲೇ ಬಟ್ಟೆ ಕಟ್ಟೋದೆಲ್ಲ ನನ್ನ ಆಯುರ್ವೇದ ಅಲ್ವಾ, ಕಂಪ್ಲೀಟ್ ಸಾಂಪ್ರದಾಯಿಕವಾಗಿ ನನ್ನ ಬಾಣಂತನ ಎಲ್ಲ ಆಗಿದ್ದು. ಫ್ರಮ್ ದ ಹಾಸ್ಪಿಟಲ್ ನನಗೆ ಅದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದು. ಸೊ 3ನೇ ದಿನದಿಂದನೇ ನನಗೆ ಬಟ್ಟೆ ಕಟ್ಟೋದಕ್ಕೆ ಹೇಳಿದ್ರು. ಬಟ್ಟೆ ಕಟ್ಟಿದ್ರು ಸಹ ಅಂದರೆ 3ನೇ ದಿನವೇ ಅವರೇ ಫಸ್ಟ್ ನಂಗೆ ಬಟ್ಟೆ ಕಟ್ಟಿದ್ದು. ಸೊ ಸಿ ಸೆಕ್ಷನ್ ಡೆಲಿವರಿ ಆದರೆ ಬಟ್ಟೆ ಕಟ್ಟಬಾರ್ದು ಅನ್ನೋದೆಲ್ಲ ಏನೂ ಇಲ್ಲ. ಸ್ಟಿಚಸ್ ಬಿಚ್ಕೊಂಡ್ಬಿಡುತ್ತೆ ಅಂತ ಸಾಕಷ್ಟು ನನಗೆ ಫಾಲೋವರ್ಸ್ ನನಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ನಂದು ಸಿ ಸೆಕ್ಷನ್ ಡೆಲಿವರಿ ಮೇಡಮ್, ನನಗೆ 6 ತಿಂಗಳಾಗಿದೆ, ಇನ್ನೂ ಬಟ್ಟೆ ಕಟ್ಟಿಲ್ಲ, ಮನೇಲಿ ಬಟ್ಟೆ ಕಟ್ಟಬೇಡ, ಸ್ಟಿಚಸ್ಸು ಬಿಚ್ಚೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಂತ. ಆ ರೀತಿ ಎಲ್ಲ ಏನೂ ಇಲ್ಲ. ಒಂದು ಸ್ವಲ್ಪ ದಿನ ಹೀಲ್ ಆಗೋದಕ್ಕೆ ಬಿಡಿ, ಒಂದು 3-4 ಡೇಸ್. ಆ ಸ್ಟಿಚಸ್ ಎಲ್ಲ ಅಂತಂದರೆ ಇನ್ಸೈಡ್ ಹೀಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 6 ಮಂತ್ಸ್ ಟು ಒಂದು 8 ಮಂತ್ಸ್ 1 ಇಯರ್ವರೆಗೂ ಟೈಮ್ ತೊಗೊಳುತ್ತೆ. ಆದರೆ ಸ್ಟಿಚಸ್ ಎಲ್ಲ ಬಿಚ್ಚಿದ ಮೇಲೆ ನೀವು ಖಂಡಿತವಾಗ್ಲೂ ಆ್ಯಕ್ಚುಲಿ ನೀವು ಬಟ್ಟೆ ಕಟ್ಟೋದು ಹೊಟ್ಟೆ ಮೇಲೆ, ಆ ಸ್ಟಿಚ್ ಜಾಗದ ಮೇಲೆ ಏನು ಬಟ್ಟೆ ಕಟ್ಟೋದಿಲ್ಲ ಅಂತ ಅನಿಸುತ್ತೆ. ಬಟ್ಟೆ ಕಟ್ಟೋದಕ್ಕೂ ಒಂದು ವಿಧಾನ ಇರುತ್ತೆ. ಆ ವಿಧಾನನ ನೀವು ಅರ್ಥ ಮಾಡಿಕೊಂಡ್ರೆ ಬಟ್ಟೆ ಕಟ್ಟೋದು ಏನೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ಸಿ ಸೆಕ್ಷನ್ ಆಗಿರುವಂತಹ ಮಾಮೀಸು ಸಹ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಒಂದು ಸೊಂಟಕ್ಕೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಬಟ್ಟೆ ಕಟ್ಬೋದು, ಯಾವುದೇ ರೀತಿ ಬಟ್ಟೆ ಕಟ್ಟಬಾರ್ದು, ನಾರ್ಮಲ್ ಡೆಲಿವರಿ ಆಗಿರೋರು ಮಾತ್ರ ಬಟ್ಟೆ ಕಟ್ಟಬೇಕು ಅನ್ನೋದು ದಿಸ್ ಈಸ್ ಆಲ್ಸೋ ಅ ಮಿತ್. ಆಲ್ಮೋಸ್ಟ್ ಎಲ್ಲ ಒಂದು ಸೊಪ್ಪುಗಳನ್ನು ನಾನು ಟವೆಲ್ ಮೇಲೆ ಹಾಕ್ಕೊಂಡು ಈ ರೀತಿ ತೇವಾಂಶ ಸ್ವಲ್ಪ ಇರೋದನ್ನು ನಾನು ಕಡಿಮೆ ಮಾಡ್ಕೊಳ್ತಿದ್ದೆ. ಏನಕ್ಕಂತಂದರೆ ಆಗ ತಾನೇ ತೊಳೆದು ಈ ಕಡೆ ಇಟ್ಕೊಂಡಿದ್ದನ್ನು ಟವೆಲ್ ಮೇಲೆ ಹಾಕ್ಕೊಂಡು ಈ ರೀತಿ ತೇವಾಂಶನ ನಾನು ಇದು ಮಾಡ್ಕೊಳ್ತಿದ್ದೆ. ಈ ರೀತಿ ತೇವಾಂಶ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಬೇಗ ಒಣಗತ್ತೆ ಅನ್ನುವಂಥ ಒಂದು ಕಾರಣದಿಂದ ಈ ರೀತಿ ಐಡಿಯಾನ ನಾನು ಉಪಯೋಗಿಸ್ದೆ. ನಿಮಗೆ ಬೇರೆ ಯಾವ ರೀತಿ ಐಡಿಯಾಸ್ ಬರುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಯಾವ ಐಡಿಯಾಸ್ನ ನಾನು ನೆಕ್ಸ್ಟ್ ಟೈಮ್ ಫಾಲೋ ಮಾಡಬೇಕು ಆ್ಯಂಡ್ ನಿಮ್ಮ ಒಂದು ಸಜೆಷನ್ಸ್ನ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಈ ಸೊಪ್ಪಿನ ಪುಡಿ ಪ್ರಾಸೆಸ್ ಇಸ್ ಅ ರಿಯಲಿ ಲಾಂಗ್ ಪ್ರಾಸೆಸ್, ಬಟ್ ಈ ಸೊಪ್ಪಿನ ಪುಡಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನನಗೆ ತುಂಬ ಏನಂತಂದರೆ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಐಟಮ್ಸ್ನ ನಂಗೆ ಅತಿಥಿಗೆ ಕೊಡೋದಕ್ಕೆ ಆ್ಯಂಡ್ ಮೋರ್ ಓವರ್ ನನಗೂ ಇಷ್ಟ ಆಗೋದಿಲ್ಲ. ಇಟ್ಸ್ ನಾಟ್ ಹೆಲ್ದಿ. ಫ್ರಿಡ್ಜ್ ಅನ್ನೋದು ತಂಗ್ಳು ಪೆಟ್ಟಿಗೆ, ಅಂತಂದರೆ ತಂಗ್ಳನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ಆ್ಯಂಡ್ ನನಗೆ ತರಕಾರಿನೂ ಒಂದೊಂದ್ಸಲ ಫ್ರಿಜ್ಜಲ್ಲಿ ಇಡೋದು ಇಷ್ಟ ಆಗೋದಿಲ್ಲ. ಒಂದೊಂದ್ಸಲ ನಾನು ಕ್ರೂವಿಗೆ ಹೇಳ್ತಿರ್ತೀನಿ ತರಕಾರಿನ ತರಬೇಡಿ, ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ. ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲಿ ನೋಡೋದಾದರೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ. ಏನಕ್ಕಂತಂದರೆ ನಾನು ವರ್ಕಿಂಗ್ ಇರೋದ್ರಿಂದ ಅಂತಂದರೆ ಹೇಳೋಕ್ಕಾಗೋದಿಲ್ಲ ನನಗೆ ಬೆಳಗ್ಗೆನೇ ಥೆರಪಿ ಇರುತ್ತಾ ಅಥವಾ ಈವ್ನಿಂಗ್ ಥೆರಪಿ ಇರುತ್ತಾ ಅಂತ. ಸೊ ಆ ರೀತಿ ನೋಡೋದಾದರೆ ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಪ್ಲ್ಯಾನಿಂಗ್ ಅದೇ ರೀತಿ ಮಾಡೋಣ ಅಂತ. ಸೊ ಆ ಕಾನ್ಸೆಪ್ಟಿಂದನೇ ನನಗೆ ಈ ಒಂದು
ಸೊಪ್ಪಿನ ಪುಡಿ ಮಾಡೋದಕ್ಕೆ ಐಡಿಯಾ ಬಂದಿದ್ದು. ನಾನು ಹೇಳಿದ್ನಲ್ಲ, ನಾನು ಲಾಸ್ಟಲ್ಲಿ ಏನೋ ಒಂದು ಐಡಿಯಾ ಮಾಡಿದೆ ಸೊಪ್ಪಿನ ಪುಡಿ ಒಣಗಾಕೋದಕ್ಕೆ ಅಂತ. ನಮ್ಮ ಮನೆ ಮೇಲೆ ಒಂದು ಸಿಂಗಲ್ ರೂಮ್ ಇದೆ. ಸೊ ಅಲ್ಲಿ ಖಾಲಿ ಆಗಿತ್ತು, ಅಂದರೆ ಯಾರೂ ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಕ್ಲೀನ್ ಅಂತಂದರೆ ಆಲ್ರೆಡಿ ಪೇಂಟ್ ಎಲ್ಲ ಆಗಿತ್ತು, ಬಟ್ ಅವ್ರೇನು ಕ್ಲೀನ್ ಮಾಡಿ ಹೋಗಿರಲಿಲ್ಲ. ಇನ್ನೆಲ್ಲಿ ಹಾಕೋದು, ಮನೆಯಲ್ಲಂತೂ ಹಾಕೋಕ್ಕಾಗೋದಿಲ್ಲ. ಮನೆಯಲ್ಲೆಲ್ಲ ಹಾಕಿದ್ರೆ ಒಂದೇ ಒಂದು ಸೊಪ್ಪು ಸಿಗೋದಿಲ್ಲ, ಒಂದೇ ಒಂದು ತುಂಡು ಸೊಪ್ಪು ಸಿಗೋದಿಲ್ಲ. ಆ ರೀತಿ ಎಲ್ಲ ಹರಡ್ಬಿಡ್ತಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಮಾಡಿ ಮೇಲೆ ಹೆಂಗಿದ್ರು ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಕ್ಲೀನಾಗಿ ಎಲ್ಲ ಕಸ ಗುಡಿಸ್ದೆ. ಅಂತಂದರೆ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇಟ್ ವಿಲ್ ಬಿ ಅ ಬಿಗ್ ಪ್ರಾಸೆಸ್. ಅದಕ್ಕೋಸ್ಕರ ಕ್ಲೀನಾಗಿ ಕಸ ಗುಡಿಸಿ ಆ್ಯಂಡ್ ಏನು ಮಾಡೋಣ, ಬಟ್ಟೆ ಹಾಗೆ ಹಾಕಿದ್ರೆ ಬಟ್ಟೆಗೆಲ್ಲ ಈ ಒಂದು ಧೂಳು ಮೆತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಒಂದು ಚಾಪೆನ ತೊಗೊಂಡು ಹೋಗಿ, ತಿಕ್ಕಾಗಿ ಚಾಪೆ ಅಂತಂದರೆ 2 ಮಡಿಕೆ ಮಾಡಿ, ಅಂದರೆ 2 ಮಡಿಕೆ ಅಂತಾರಲ್ಲ, ಅಂದರೆ ಫೋಲ್ಡಿಂಗು, ಅದನ್ನು ಮಾಡಿ ಹಾಸ್ಬಿಟ್ಟು ಅಂದರೆ ಒಂದು ದೊಡ್ಡ ಸೀರೆನ ತೊಗೊಂಡು ಹೋಗಿ ಅದನ್ನು ಹಾಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದಿತಿನೂ ಆಟ ಆಡ್ತಿರ್ತಾರೆ ನಾನು ಮಾಡಿ ಮೇಲೆ ಹೋದಾಗ. ಆ್ಯಂಡ್ ನೀವು ನೋಡ್ಬೋದು, ನಾನು ಮೋಸ್ಟ್ ಆಫ್ ದ ಈ ಒಂದು ವ್ಲಾಗಲ್ಲಿ ನಾನು ಈ ಬಟ್ ಬೇಬಿನ ಹಾಕ್ಕೊಂಡೇ ಇದ್ದೀನಿ. ಏನಕ್ಕಂತಂದರೆ ಈ ರೀತಿ ನನಗೆ ಒಂದು ಕಂಪ್ಲೀಟ್ ನನ್ನ ಒಂದು ಅಟೆನ್ಷನ್ ಕಂಪ್ಲೀಟ್ ಆ ಒಂದು ಟಾಸ್ಕಲ್ಲಿದ್ದಾಗ ಅದಿತಿ ಮಧ್ಯ ಮಧ್ಯ ಬಂದು ಎತ್ಕೊಳ್ಳಿ ಅಂತ ಅಂದಾಗ ನಾನು ಈ ರೀತಿ ಬಟ್ ಬೇಬಿ ಹಾಕ್ಕೊಂಡು ಬಿಡ್ತೀನಿ. ಅಂತಂದರೆ ಆರಾಮಾಗಿ ಅದಿತಿನ ಕೂರಿಸ್ಕೊಳ್ಬೋದು ಆ್ಯಂಡ್ ನಾನು ಅಲ್ಲೇ ಕೆಲಸ ಮಾಡ್ಕೊಳ್ತಿರ್ಬೋದು. ಆ್ಯಂಡ್ ಅದಿತಿ ಆಲ್ಸೋ ಕ್ಯಾನ್ ಸಿಟ್ ನನ್ನ ಜೊತೆ ಇರ್ತಾರೆ ಆ್ಯಂಡ್ ಅವರು ಆರಾಮಾಗಿ ಇರ್ತಾರೆ ಅನ್ನುವಂತಹ ಕಾರಣಕ್ಕೆ ಬಟ್ ಬೇಬಿನ ನಾನು ಯೂಸ್ ಮಾಡ್ತೀನಿ. ಬಟ್ ಬೇಬಿ ಇಸ್ ರಿಯಲಿ ನನಗೆ ಒಂಥರ ಲೈಫ್ ಸೇವಿಯರ್ ಆಗಿಬಿಟ್ಟಿದೆ. ಸಾಕಷ್ಟು ಕೆಲಸಗಳಿಗೆ ನನಗೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಸೀರೆನೂ ಹಾಸಿ ಅದರ ಮೇಲೆ ನಾನು ಸೊಪ್ಪನ್ನ ಹರಡಿಟ್ಟೆ. ಆ್ಯಂಡ್ ಅಂತಂದರೆ ಈ ರೀತಿ ಸ್ವಲ್ಪ ಅಗಲ ಜಾಗದಲ್ಲಿ ಸೊಪ್ಪು ಬೇಗನೂ ಒಣಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇದೂ ಒಂದು 2 to 3 ಡೇಸ್ ತೊಗೊಳುತ್ತೆ. ಆಚೆ ಹಾಕಿದ್ರೆ ಜಿಡಿ ಮಳೆ ಬರ್ತಾ ಇದೆ, ನೆನೆದ್ರೆ ಸುಮ್ಮನೆ ಸೊಪ್ಪೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಐಡಿಯಾ ಮಾಡಿದೆ. ಅದಿತಿ ಅಲ್ಲೇ ತೊಗೊಂಡೆಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತಿದ್ರು. ಅಂತಂದರೆ ಕೆಳಗಡೆ ಬಿದ್ದರೆ ಅದನ್ನು ತಿರ್ಗಾ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ವೈ ಟು ವೇಸ್ಟ್ ಫುಡ್ ಅಲ್ವಾ, ಅದಕ್ಕೋಸ್ಕರ ಅದಿತಿನ ಹಾಗೆ ಮೇಂಟೈನ್ ಮಾಡಿಕೊಂಡು ನಾನು ಸೊಪ್ಪನ್ನೆಲ್ಲ ಒಣಗಾಕಿದೆ. ಅಂದರೆ ಅಲ್ಲೇ ಆರಾಮಾಗಿ ಒಣಗತ್ತೆ. ಅಂತಂದರೆ ಲಾಕ್ ಮಾಡ್ಕೊಂಡು ಬಂದುಬಿಟ್ರೆ ಯಾವುದೇ ಒಂದು ಅಂತಂದರೆ ಪಕ್ಷಿ ಪ್ರಾಣಿ ಎಲ್ಲ ಹೋಗೋದಕ್ಕೆ ಆಬ್ವಿಯಸ್ಲಿ ಜಾಗ ಇಲ್ಲ. ಸೊ ಅದಕ್ಕೋಸ್ಕರ ಈ ಐಡಿಯಾ ನಾನು ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಸಿ ಸೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿ ಸೆಕ್ಷನ್ ಈಸಿ, ನಾರ್ಮಲ್ ಡೆಲಿವರಿ ಕಷ್ಟ. ಸಿ ಸೆಕ್ಷನಲ್ಲಿ ಅದೇನು ಡೆಲಿವರಿನ ಸುಮ್ಮನೆ ಹೋಗಿ ಕುಯ್ಸ್ಕೊಂಡು ಬರೋದು ಆ ರೀತಿ ಎಲ್ಲ ನಮ್ಮ ಸಮಾಜದಲ್ಲಿ ಮಾತಾಡೋರು ಈಗಲೂ ಇದ್ದಾರೆ. ಆ್ಯಂಡ್ ನನ್ನ ಕಮೆಂಟಲ್ಲೂ ಸಹ ನಾನು ಈಗಲೂ ಈ ರೀತಿಯೆಲ್ಲ ಯೋಚನೆ ಮಾಡೋರು ಇದ್ದಾರಾ ಅಂತ ನನಗೆ ಅನ್ನಿಸ್ತು. ಇಟ್ ಈಸ್ ನಾಟ್ ಲೈಕ್ ಸಿ ಸೆಕ್ಷನ್ ಗ್ರೇಟು ಅಥವಾ ನಾರ್ಮಲ್ ಡೆಲಿವರಿ ಅಷ್ಟೇನು ಗ್ರೇಟ್ ಅಲ್ಲ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ಎವ್ರಿ ಮಾಮ್ಸ್ ಆರ್ ಗ್ರೇಟ್. ಅವ್ರಿಗೆ ಅವರದ್ದೇ ಆದ ಕಷ್ಟಗಳಿದ್ದೇ ಇರುತ್ತೆ, ಐದರ್ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಡೆಲಿವರಿ. ಸೊ ಎರಡರಲ್ಲೂ ಅದರದ್ದೇ ಆದ ಒಂದು ಕಷ್ಟಗಳಿದ್ದೇ ಇರುತ್ತೆ. ಏನೇ ಆದರೂ ತಾಯಿನೇ ಅಲ್ವಾ. ತನ್ನ ಮಗುಗೆ ಸಿಗಬೇಕಾಗಿರುವಂತಹ ಒಂದು ಆರೋಗ್ಯ ಇರ್ಬೋದು, ಆ ಒಂದು ಶಕ್ತಿ ಇರ್ಬೋದು, ಆ್ಯಂಡ್ ತಾಯಿ ಎಷ್ಟೇ ನೋವು ಪಟ್ಟರು ಮಕ್ಕಳಿಗೆ ನೋವು ಕೊಡೋದನ್ನು ಯಾವ ತಾಯಿನೂ ಸಹಿಸೋದಿಲ್ಲ. ಸೊ ಈ ಒಂದು ಯೋಚನೆನ ನಾವು ಖಂಡಿತವಾಗ್ಲೂ ಅದನ್ನು ಬದಿಗೆ ಇಡಬೇಕಾಗತ್ತೆ. ಏನಕ್ಕಂತಂದರೆ ನಾರ್ಮಲ್ ಡೆಲಿವರಿ ಈಸ್ ಆಲ್ಸೋ ಅಷ್ಟೇ ಒಂದು ಕಷ್ಟ ಇರುತ್ತೆ, ಸಿ ಸೆಕ್ಷನ್ಗೂ ಸಹ ಅಷ್ಟೇ ಕಷ್ಟ ಇರುತ್ತೆ. ಸೊ ಇದಾಗಿತ್ತು ಸೊಪ್ಪಿನ ಪುಡಿ ವ್ಲಾಗ್ ವಿತ್ ಸಿ ಸೆಕ್ಷನ್ ಮಿತ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಐ ಹೋಪ್ ಸೊಪ್ಪಿನ ಪುಡಿ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ. ನನ್ನ ಹಳೆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಸೊಪ್ಪಿನ ಪುಡಿ ಬಗ್ಗೆ ನಿಮಗೆ ಐಡಿಯಾ ಸಿಕ್ಕಿದೆ. ಸೊ ನೀವು ಇದನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ. ಐ ವಿಲ್ ರಿವರ್ಟ್ ಬ್ಯಾಕ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆಲ್ ಆಫ್ ಯು.